ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕೋಆರ್ಡಿನೇಟ್ ಜಿಯೋಮೆಟ್ರಿ ಲೆಸನಿಂದ ಬಂದಿರುವಂತಹ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಫ್ರಮ್ ಓಲ್ಡ್ ಕ್ವಶನ್ ಪೇಪರ್ಸ್. ದಿಸ್ ಇಸ್ ದ ಪಾರ್ಟ್ 1. ಪ್ರೀವಿಯಸ್ ವಿಡಿಯೋಸಲ್ಲಿ ಆಲ್ರೆಡಿ ಕೋಆರ್ಡಿನೇಟ್ ಜಿಯೋಮೆಟ್ರಿ ಲೆಸನಿಂದ ಬಂದಿರುವಂತಹ MCQ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ನೀವು ಅದನ್ನು ಹೋಗಿ ನೋಡ್ಕೋಬೋದು. ಅಲ್ಲಿ ಟೋಟಲ್ ನಾವು ಕ್ವಶನ್ ನಂಬರ್ 28ವರೆಗೂ ಡಿಸ್ಕಸ್ ಮಾಡಿದ್ವಿ. ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ ಫ್ರಮ್ ಕ್ವಶನ್ ನಂಬರ್ 29. ದಿಸ್ ಇಸ್ ದ ಫಸ್ಟ್ 3 ಮಾರ್ಕ್ಸ್ ಕ್ವಶನ್. ಸೊ ಏನಿದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ on the line segment joining the points a of -1, 7 and b of 4, -3 which divides AB internally in the ratio 2:3. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2022 ಅಲ್ಲಿ ಕೇಳಿದರೆ. ಸೊ ಇಲ್ಲಿ ರೇಷಿಯೋ ಬಂತು, ನಮಗೆ ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ವಿ ಹ್ಯಾವ್ ಟು ಯೂಸ್ ಸೆಕ್ಷನ್ ಫಾರ್ಮುಲಾ. ನಿಮಗೆ ಯಾವುದೇ ಪ್ರಾಬ್ಲಮಲ್ಲಿ ಈ ರೀತಿ ರೇಷಿಯೋ ಬಂತು ಅಂತ ಹೇಳಿದರೆ ನಾವು ಆಬ್ವಿಯಸ್ಲಿ ವಿ ಹ್ಯಾವ್ ಟು ಯೂಸ್ ಸೆಕ್ಷನ್ ಫಾರ್ಮುಲಾ. ಸೊ ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೋಣ. ಸೊ ಫಸ್ಟು ಎ ಆ್ಯಂಡ್ ಬಿ ಕೋಆರ್ಡಿನೇಟ್ಸ್ನ ಬರ್ಕೋಣ. ಸೊ ಇಲ್ಲೇನಿದೆ a of -1, 7. ಸೊ ಫಸ್ಟ್ ಪಾಯಿಂಟು a of -1, 7 ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಏನಿದೆ ನಮಗೆ ಸೆಕೆಂಡ್ ಪಾಯಿಂಟ್ ಈಸ್ b of 4, -3. b of 4, -3 and the ratio is 2:3. ratio is 2:3. ಸೊ ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟಿಂದು ಕೋಆರ್ಡಿನೇಟ್ಸ್ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ x1 y1 ಆಗುತ್ತೆ. ಸೆಕೆಂಡ್ ಪಾಯಿಂಟಿಂದು x2 y2 ಆಗುತ್ತೆ ಆ್ಯಂಡ್ ದ ರೇಷಿಯೋಸ್ ಏನಾಗುತ್ತೆ ನಮಗೆ m1:m2. ಓಕೆ, ಇದನ್ನು ಸಪ್ರೇಟಾಗಿ ಇವಾಗ ಬರ್ಕೊಳ್ಳೋಣ. ಸೊ ಹಿಯರ್ ಕಂಪೇರ್ ಮಾಡಿದ್ರೆ x1 ಅಂತ ಹೇಳಿದ್ರೆ ಎಷ್ಟು ನಮಗೆ, x1 is equals to -1 ಆ್ಯಂಡ್ ದೆನ್ y1 is equals to 7. Similarly, x2 is equals to 4, y2 is equals to -3 and the ratios m1 is 2 and m2 is 3. So this is the given. Now let us write the formula. ಏನಿದೆ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಅಂತ ಹೇಳಿದ್ರೆ p of x, y is equals to bracket m1 x2 plus m2 x1 divided by m1 plus m2. ಇವಾಗ ಏನಿದೆ ಎಕ್ಸ್ ಕೋಆರ್ಡಿನೇಟಿಗೆ ಬರೀತೀವಲ್ಲ, ಸೇಮ್ ವೈ ಬರಿತೀವಿ. ದಟ್ ಈಸ್ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ದಿಸ್ ಇಸ್ ದ ಸೆಕ್ಷನ್ ಫಾರ್ಮುಲಾ. ಸೊ ನೆಕ್ಸ್ಟ್ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಹಿಯರ್ m1 ಅಂತ ಹೇಳಿದ್ರೆ ಎಷ್ಟು, 2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. m1 x2 ಅಂತ ಹೇಳಿದ್ರೆ m1 ಇಂಟು x2 ಅಂತೇಳಿ ಇರುತ್ತೆ. ಇಲ್ಲಿ 2 ಆದಮೇಲೆ ನಾವೇನು ಬರೀಬೇಕು, ಇಂಟು, ಅದಕ್ಕೆ ಬ್ರ್ಯಾಕೆಟ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಹಿಯರ್ x2 ಅಂತ ಹೇಳಿದ್ರೆ ಎಷ್ಟು, 4 ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ಫಾರ್ಮುಲಾದಲ್ಲಿ ಪ್ಲಸ್ ಇದೆ, ಪ್ಲಸ್ ಅಗೇನ್ m2 ಅಂತ ಹೇಳಿದ್ರೆ ಎಷ್ಟು, 3. ಸೊ ಅಗೇನ್ x1 ಇದೆ, ಸೊ ಅದಕ್ಕೆ ವಿ ಯೂಸ್ ಬ್ರ್ಯಾಕೆಟ್. ಸೊ x1 ಅಂತ ಹೇಳಿದ್ರೆ ಎಷ್ಟು, -1 ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಹೇಳಿದ್ರೆ 2 ಪ್ಲಸ್ 3, ಸೇಮ್ ಇವಾಗ y ಕೋಆರ್ಡಿನೇಟ್ಸಿಗೆ ಬರ್ಕೊಳ್ಳೋಣ. m1 ಅಂತ ಹೇಳಿದ್ರೆ ಅಗೇನ್ 2 ಬ್ರ್ಯಾಕೆಟ್, y2 ಅಂತ ಹೇಳಿದ್ರೆ -3 ಪ್ಲಸ್, ಫಾರ್ಮುಲಾದಲ್ಲಿ ಪ್ಲಸ್ ಇದೆ, ಪ್ಲಸ್ ದೆನ್ m2 ಈಸ್ 3 ಬ್ರ್ಯಾಕೆಟ್, y1 ಈಸ್ 7. ಸೊ ಫಾರ್ಮುಲಾದಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನೇನು ವ್ಯಾಲ್ಯೂ ಇದೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ m1 ಈಸ್ 2 ಪ್ಲಸ್ m2 ಈಸ್ 3. ಸೊ ಈ ರೀತಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಇವಾಗ ಫಸ್ಟ್ ಸಿಂಪ್ಲಿಫೈ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನ್ಯೂಮರೇಟರಲ್ಲಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, 2 4s 8. ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ ಸೈನ್ ಆಲ್ಸೋ. ಸೊ ಅವಾಗ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 1s 3 ಡಿವೈಡೆಡ್ ಬೈ 2 ಪ್ಲಸ್ 3 ಈಸ್ 5, ನೆಕ್ಸ್ಟ್ ಅಗೇನ್ 2 ಇಂಟು -3. ಇಲ್ಲಿ 2 ಮುಂದೆ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 2 3s 6. ದೆನ್ ಪ್ಲಸ್, ಇಲ್ಲಿ ನೋಡಿ, ಪ್ಲಸ್ 3 ಇಂಟು 7 ಅಷ್ಟೇ ಇರೋದ್ರಿಂದ ನಮಗೆ ಮೈನಸ್ ಸೈನ್ ಏನೂ ಇಲ್ಲ. ಸೊ ಅದಕ್ಕೆ ನಾವು ಡೈರೆಕ್ಟ್ ಪ್ಲಸ್ನೇ ಬರ್ಕೊಳ್ಳೋಣ. ಸೊ 7 3s 21 ಡಿವೈಡೆಡ್ ಬೈ 2 ಪ್ಲಸ್ 3 ಈಸ್ 5 ಬ್ರ್ಯಾಕೆಟ್ ಕ್ಲೋಸ್. ಸೊ ಇವಾಗ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 8 - 3. 8ಅಲ್ಲಿ 3 ಹೋದರೆ ಎಷ್ಟು ನಮಗೆ, 5 ಡಿವೈಡೆಡ್ ಬೈ 5, -6 plus 21. So here one sign is minus and another is plus. Then we have to subtract. So 21 ಅಲ್ಲಿ 6 ಹೋದರೆ ಎಷ್ಟಾಗುತ್ತೆ ನಮಗೆ, 15. Here big number is 21. 21 ಮುಂದೆ ಸೈನ್ ಇದೆ ಪ್ಲಸ್. ಸೊ ಇಲ್ಲಿ ಬರೀಲಿಲ್ಲ ಅಂದರೂ ನಡೆಯುತ್ತೆ, ಡಿವೈಡೆಡ್ ಬೈ 5. ಇವಾಗ ನೋಡಿ, ಡಿವಿಷನ್ ಆಗುತ್ತಾ ಅಂತೇಳಿ ಚೆಕ್ ಮಾಡ್ಕೊಳ್ಳೋಣ. ಆಗಲಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ ಇವಾಗ 5/5 ಡಿವೈಡ್ ಆಗುತ್ತೆ. 5 1s 5 1s. ಸೊ ದಟ್ ಈಸ್ ಇಲ್ಲಿ ನೋಡಿತ್ತು ನಮಗೆ 1, ಇದು 15/5 ಅಂತ ಹೇಳಿದ್ರೆ 5 1s 5, 5 3s 15, that is 3. So 1, 3. This is the
coordinates of the point P which divides the line joining the points A and B. Okay. Next, question number 30. Find the area of triangle PQR with vertices P 0, 4, Q of 3, 0 and R of 3, 5. ಈ ಒಂದು ಕ್ವಶನ್ ನಮಗೆ ಏಪ್ರಿಲ್ 2022 ಅಲ್ಲೇ ಕೇಳಿದರೆ, ಬಿಕಾಸ್ ನಮಗೆ ಇಲ್ಲಿ ಕೋಆರ್ಡಿನೇಟ್ ಜಿಯೋಮೆಟ್ರಿ 3 ಮಾರ್ಕ್ಸಿಂದ ಏನಿರುತ್ತೆ ಅಲ್ಲಿ ನಮಗೆ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅಂದರೆ 2 ಕ್ವಶನ್ ಕೇಳಿರ್ತಾರೆ, 2ರಿಂದ ನಾವು 1 ಕ್ವಶನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಏಪ್ರಿಲ್ 2022 ಅಲ್ಲಿ ನಮಗೆ ಈ ಒಂದು 2 ಕ್ವಶನ್ ಬಂದಿತ್ತು. ಸೊ 2ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬರಿಬೋದು, ಆ ರೀತಿ ಇರುತ್ತೆ. ಸೊ ಇವಾಗ ಫಸ್ಟ್ ಕ್ವಶನ್ ನಾವು ಯಾವ ರೀತಿ ಮಾಡೋದು ಅಂತೇಳಿ ನೋಡಿದ್ವಿ. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಬಂದರೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ನೋಡಿ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ with vertices P of 0, 4, Q of 3, 0 and R of 3, 5. So they have given 3 points. ಆ 3 ಪಾಯಿಂಟ್ಸ್ನ ಬರ್ಕೊಳ್ಳೋಣ. ಸೊ ಗಿವನ್ ಅಲ್ಲಿ ಸೊ ಏನಿದೆ P of 0, 4. ಸೊ ಫಸ್ಟ್ ಪಾಯಿಂಟ್ ಏನಿದೆ P of 0, 4. ಸೆಕೆಂಡ್ ಪಾಯಿಂಟ್ ಏನಿದೆ ನಮಗೆ Q of 3, 0. ಸೆಕೆಂಡ್ ಪಾಯಿಂಟ್ ಈಸ್ Q of 3, 0 and the third point, last point ಏನಿದೆ R of 3, 5. R of 3, 5. ಸೊ ಇಲ್ಲೂ ಕೂಡ ನಮಗೆ ಕೋಆರ್ಡಿನೇಟ್ಸ್ ಏನಾಗುತ್ತೆ, ಫಸ್ಟ್ ಪಾಯಿಂಟಿಂದು x1, y1, ಸೆಕೆಂಡ್ ಪಾಯಿಂಟಿಂದು x2, y2, ಥರ್ಡ್ ಪಾಯಿಂಟಿಂದು x3, y3. ಸೊ ಇದನ್ನು ಆ್ಯಸ್ ಇಟ್ ಈಸ್ ಇವಾಗ ಗಿವನಲ್ಲಿ ಬರ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, x1 ಈಸ್ ಈಕ್ವಲ್ಸ್ ಟು 0, y1 ಈಸ್ ಈಕ್ವಲ್ಸ್ ಟು 4, x2 ಈಸ್ ಈಕ್ವಲ್ಸ್ ಟು 3, y2 ಈಸ್ ಈಕ್ವಲ್ಸ್ ಟು 0, x3 ಈಸ್ ಈಕ್ವಲ್ಸ್ ಟು 3, y3 ಈಸ್ ಈಕ್ವಲ್ಸ್ ಟು 5. ಸೊ ಇದು ಗಿವನ್ ಬರ್ಕೊಂಡ್ವಿ. ಇವಾಗ ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ A ಈಸ್ ಈಕ್ವಲ್ಸ್ ಟು 1/2 ಇಂಟು x1. ಇಲ್ಲಿ ನೋಡಿ ಯಾವ ರೀತಿ ಬರ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟು 1/2 ಬರ್ಕೊಂಡು ಬ್ರ್ಯಾಕೆಟ್ ಹಾಕೊಂಡು x1, x2, x3 ಈ ರೀತಿ ಗ್ಯಾಪ್ ಕೊಟ್ಕೊಂಡು ಬರ್ಕೊಳ್ಳಿ. ಸೊ ಇವಾಗ 1 ಆದಮೇಲೆ ನಮಗೆ ಯಾವ್ದು ಬರೋದು, ಇಲ್ಲಿ ನೋಡಿ ರಂಬರಿ ಈ ರೀತಿ ನೆನಪು ಕೊಟ್ಟು 1, 2, 3. ಸೊ 3 ಆದಮೇಲೆ ಮತ್ತೆ 1, 2, 3 ಈ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1 ಇದೆ. ಸೊ ನೆಕ್ಸ್ಟ್ ಬರೋದು ನಿಮಗೆ 2, ಬಟ್ ಇಲ್ಲಿ x2 ಬರಲ್ಲ, ದಟ್ ಈಸ್ y2 ಬರುತ್ತೆ. ಓಕೆ, y2 ಮೈನಸ್ y3. 2 ಆದಮೇಲೆ 3. ಓಕೆ, x1, y2, y3 ಪ್ಲಸ್. ಸೊ ಇಲ್ಲಿ 2 ಇದೆ. ಓಕೆ, ಸೊ 2 ಆದಮೇಲೆ ನೆಕ್ಸ್ಟ್ ಬರೋದು ನಮಗೆ 3. ಸೊ ಅವಾಗ ಏನಾಗುತ್ತೆ, y3 ಮೈನಸ್ y3 ಆದಮೇಲೆ ಅಗೇನ್ ರಿಪೀಟ್ ಆಗುತ್ತೆ 1. ಸೊ y3 ಮೈನಸ್ y1 ಪ್ಲಸ್ x3. ಸೊ 3 ಆಯ್ತಲ್ವಾ, ಮತ್ತೆ ನಿಮಗೆ ರಿಪೀಟ್ ಆಗುತ್ತೆ 1 ಇಂದ. ಸೊ ದಟ್ ಈಸ್ y1 ಮೈನಸ್ 1 ಆದಮೇಲೆ 2 ಮೈನಸ್ y2. ಓಕೆ, ಈ ರೀತಿ ನೀವು ಈಸಿಯಾಗಿ ಫಾರ್ಮುಲಾನ ನೆನಪಿಟ್ಕೋಬೋದು. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಅವಾಗ ಏನಾಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 1/2 ಇಂಟು x1 ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 0. ನೆಕ್ಸ್ಟ್ y2, ಇಲ್ಲಿ ನೋಡಿ 0 ಇಂದ ನಾವು ಯಾವುದೇ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0 ಆಗಿಬಿಡುತ್ತೆ. ಸೊ ಅವಾಗ ಇದು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ ಇನ್ ಕೇಸ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ ಅಷ್ಟೇ. ಸೊ y2 ಅಂದರೆ ಎಷ್ಟಿದೆ ನಮಗೆ 0 ಅಗೇನ್ ಮೈನಸ್ y3 ಅಂತ ಹೇಳಿದರೆ ಎಷ್ಟಿದೆ 5. ಓಕೆ, ಪ್ಲಸ್ x2 ಈಸ್ ಈಕ್ವಲ್ಸ್ ಟು 3 ಬ್ರ್ಯಾಕೆಟ್ y3 ಅಂತ ಹೇಳಿದರೆ 5. ಸೊ ಫಾರ್ಮುಲಾದು ಮೈನಸ್ ಮೈನಸ್ y1 ಅಂತ ಹೇಳಿದರೆ ಎಷ್ಟಿದೆ 4 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ x3 ಅಂತ ಹೇಳಿದರೆ ಎಷ್ಟಿದೆ 3 ದೆನ್ ಬ್ರ್ಯಾಕೆಟ್ y1 ಅಂತ ಹೇಳಿದರೆ ಎಷ್ಟಿದೆ ಅಗೇನ್ 4 ಮೈನಸ್ y2 ಅಂತ ಹೇಳಿದರೆ ಎಷ್ಟಿದೆ 0 ಬ್ರ್ಯಾಕೆಟ್ ಕ್ಲೋಸ್. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಅವಾಗ ಏನಾಗುತ್ತೆ, ಸೊ ವಿಚ್ ಈಸ್ ಈಕ್ವಲ್ಸ್ ಟು 1/2. ಸೊ 0 ಇಂಟು ಎನಿಥಿಂಗ್ ಈಸ್ 0. ಸೊ ಅದಕ್ಕೆ ಇದನ್ನು 0 ಬರ್ಕೊಂಬಿಡೋಣ. ಪ್ಲಸ್ ಇಲ್ಲಿ ಫಸ್ಟು ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು. ಸೊ 3ನ ಹಾಗೆ ಇಟ್ಕೊಳ್ಳೋಣ. ಸೊ 5 ಮೈನಸ್ 4, 5 ಅಲ್ಲಿ 4 ಹೋದರೆ ಎಷ್ಟು 1 ಪ್ಲಸ್ 3 ಹಾಗೆ ಬರ್ಕೊಳ್ಳೋಣ. 4 ಮೈನಸ್ 0 ಈಸ್ 4. ಓಕೆ, ಬ್ರ್ಯಾಕೆಟ್ ಕ್ಲೋಸ್. ಸೊ 1/2 ಈ 0ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಇಲ್ಲೇನು ಉಳಿಯುತ್ತೆ ಪ್ಲಸ್ 3 ಇಂಟು 1. ಸೊ 3 1s 3 ಸ್ಟಾರ್ಟಿಂಗ್ ಪ್ಲಸ್ ಬರಲಿಲ್ಲ ಅಂದ್ರೆ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೇನು ಸೈನ್ ಇಲ್ಲ. ಸೊ ಇಲ್ಲೇನಿದೆ ಓನ್ಲಿ ಪ್ಲಸ್ ಇದೆ, ಅದಕ್ಕೆ ಪ್ಲಸ್ ಬರ್ಕೊಳ್ಳೋಣ. 3 4s 12. ಸೊ ಅಗೇನ್ ಆ್ಯಡ್ ಮಾಡ್ಕೊಳ್ಳೋಣ. ಅವಾಗೇನಾಗುತ್ತೆ, ಸೊ ವಿಚ್ ಈಸ್ ಈಕ್ವಲ್ಸ್ ಟು 1/2. ಸೊ 3 ಪ್ಲಸ್ 12 ಈಸ್ 15. ಸೊ ಇದನ್ನು ಡಿವೈಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 2 1s 2 7s 14. ಸೊ ಸೈಡಲ್ಲಿ ಬೇಕಿದ್ರೆ ನೀವು ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ. ಸೊ 2 7s 14 ಇನ್ನು 1 ಉಳಿಯುತ್ತೆ. ಸೊ ಪಾಯಿಂಟ್ ಗಟ್ಟಿ 0 ತೊಗೊಳ್ಳೋಣ. ಅವಾಗ ಏನಾಗುತ್ತೆ 2 5s 10. ಸೊ ದಟ್ ಈಸ್ 7.5. ಸೊ ವಿಚ್ ಈಸ್ ಈಕ್ವಲ್ಸ್ ಟು 7.5 ಸ್ಕ್ವಯರ್ ಯೂನಿಟ್ಸ್. ಓಕೆ, ಈ ರೀತಿ ನಾವು ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಫೈಂಡ್ ದ ವ್ಯಾಲ್ಯೂ ಆಫ್ k ಇಫ್ ದ ಪಾಯಿಂಟ್ P of 2, 3, Q of 4, K and R of 6, -3 are collinear. ಈ ಒಂದು ಕ್ವಶನ್ ನಮಗೆ ಜೂನ್ 2022 ಅಲ್ಲಿ ಕೇಳಿದರೆ. ಇಲ್ಲಿ ನೋಡಿ,
So we have to find the value of k and they have one condition, that is they are in collinear. That means we have to use area of triangle formula ಯೂಸ್ ಮಾಡಿ ಬರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋಲಿನಿಯರ್ ಅಂತ ಹೇಳಿದ್ರೆ ಪಾಯಿಂಟ್ಸ್ ನಮಗೆ ಏನಾಗಿರುತ್ತೆ ಈ ರೀತಿ ಒಂದೇ ಪ್ಲೇನಲ್ಲಿ ಪಾಯಿಂಟ್ಸ್ ಇರುತ್ತೆ. ಓಕೆ, ಒಂದೇ ಪ್ಲೇನಲ್ಲಿ ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ನೋ ಟ್ರಯಾಂಗಲ್ ಫಾರ್ಮೇಷನ್. ಆವಾಗ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿಕಮ್ 0. ಸೊ ಈ ಒಂದು ಕಂಡೀಷನ್ನ ಯೂಸ್ ಮಾಡಿಕೊಂಡು ನಾವು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟಿಗೆ ಇಲ್ಲಿ ಬರ್ಕೋಣ ಪಾಯಿಂಟ್ಸ್ನ ಆ್ಯಸ್ ಇಟ್ ಈಸ್. ಸೊ ಏನಿದೆ ಪಿ ಆಫ್ 2, 3. ಸೊ ಫಸ್ಟ್ ಪಾಯಿಂಟು ಪಿ ಆಫ್ 2, 3. ಸೆಕೆಂಡ್ ಪಾಯಿಂಟ್ ಏನಿದೆ ನಮಗೆ ಕ್ಯೂ ಆಫ್ 4, ಕೆ, ಕ್ಯೂ ಆಫ್ 4, ಕೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಿದೆ ಆರ್ ಆಫ್ 6, -3, ಆರ್ ಆಫ್ 6, -3. So what we have to find? We have to find k. So they have given these points are collinear. That means area of triangle will become 0. ಇದು ಕಂಡೀಷನ್ ಬರ್ಕೋಣ. ಓಕೆ, ಸೊ ಇವಾಗ ಆ್ಯಸ್ ಇಟ್ ಈಸ್ ಫಸ್ಟ್ ಪಾಯಿಂಟ್ಸ್ ಏನಾಗುತ್ತೆ ಕೋಆರ್ಡಿನೇಟ್ಸು x1, y1, ಸೆಕೆಂಡ್ ಪಾಯಿಂಟ್ ಇಂದು x2, y2, ಥರ್ಡ್ ಪಾಯಿಂಟ್ ಇಂದು x3, y3. ಸೊ ಇದನ್ನು ಬೇಕಿದ್ರೆ ಸಪ್ರೇಟಾಗಿ ಬರ್ಕೋಣ. ಸೊ x1 ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನಮಗೆ 2, ದೆನ್ y1 ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ 3, ಅಗೇನ್ x2 ಈಸ್ ಈಕ್ವಲ್ಸ್ ಟು 4, then y2 is equals to k, then x3 is equals to 6, y3 is equals to -3. okay, so ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರ್ಕೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 1/2 ಇಂಟು x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 ಪ್ಲಸ್ x3 y1 minus y2. So this is the formula to find area of triangle. So ಇಲ್ಲಿ area of triangle will become 0 because the points are collinear. So 1/2 ಹಾಗೆ ಬರ್ಕೋಣ. ಸೊ x1 ಅಂತ ಹೇಳಿದ್ರೆ ಎಷ್ಟಿದೆ 2 ಬ್ರಾಕೆಟ್, y2 ಅಂತ ಹೇಳಿದ್ರೆ k ಮೈನಸ್ y3 ಅಂತ ಹೇಳಿದ್ರೆ ಎಷ್ಟಿದೆ -3 ಇದೆ. ಸೊ ಇಲ್ಲಿ ನೋಡಿ ಇಲ್ಲಿ ಫಾರ್ಮುಲಾದು ಮೈನಸ್ ಬರ್ಕೊಂಡ್ವಿ. y3 ವ್ಯಾಲ್ಯೂ ಈಸ್ -3, ಅದಕ್ಕೆ ಅಗೇನ್ -3 ಬರ್ಕೋಬೇಕು. ಸೊ ವಿ ಯೂಸ್ ಬ್ರ್ಯಾಕೆಟ್. ಸೊ -3 ಇಲ್ಲಿ ಆಲ್ರೆಡಿ ನಮಗೆ ಕಾಮನ್ ಬ್ರ್ಯಾಕೆಟ್ ಬಂದಿರೋದ್ರಿಂದ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ನ ಯೂಸ್ ಮಾಡೋಣ. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡಿದ್ರೆ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಬರುತ್ತೆ. ಓಕೆ, ಅಗೇನ್ ನೆಕ್ಸ್ಟ್ ಪ್ಲಸ್ x2 ಅಂತ ಹೇಳಿದ್ರೆ 4, ದೆನ್ y3 ಅಂತ ಹೇಳಿದ್ರೆ -3, ಫಾರ್ಮುಲಾದು ಮೈನಸ್, y1 ಅಂತ ಹೇಳಿದ್ರೆ 3 ಬ್ರ್ಯಾಕೆಟ್ ಕ್ಲೋಸ್, ಪ್ಲಸ್ x3 ಈಸ್ 6 ಬ್ರ್ಯಾಕೆಟ್, y1 ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 3 ಮೈನಸ್ ಫಾರ್ಮುಲಾದು y2 ಎಷ್ಟಿದೆ ನಮಗೆ k ಬ್ರ್ಯಾಕೆಟ್ ಕ್ಲೋಸ್. ಇವಾಗ 0 ಹಾಗೆ ಇಟ್ಕೊಳ್ಳೋಣ. ಈ 1/2 ಈ ಕಡೆ ಬಂದರೆ ಏನಾಗುತ್ತೆ ಇಂಟು 2 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಅಗೇನ್ ಫಸ್ಟ್ ಇದು ಬ್ರ್ಯಾಕೆಟಲ್ಲಿರೋ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 2 ಇಂಟು ಕೆ ಆ್ಯಸ್ ಇಟ್ ಈಸ್, ಮೈನಸ್ ಇಂಟು ಮೈನಸ್ ಈಸ್ +3 ಬ್ರ್ಯಾಕೆಟ್ ಕ್ಲೋಸ್, ಪ್ಲಸ್ 4 ಇಂಟು -3 ಎರಡು ಮೈನಸ್ ಇರೋದ್ರಿಂದ ವಿ ಹ್ಯಾವ್ ಟು ಆ್ಯಡ್. ಸೊ 3 + 3 ಈಸ್ 6. ಸೊ ಇಲ್ಲಿ ಮೈನಸ್ ಏನಿರೋದ್ರಿಂದ ಮೈನಸ್ನ ಹಾಗೆ ಬರ್ಕೋಣ, ಪ್ಲಸ್. ಸೊ ಇಲ್ಲಿ 3 ಮೈನಸ್ಗೆ ಸಿಂಪ್ಲಿಫೈ ಆಗಲ್ಲ, ಅದಕ್ಕೆ ಏನು ಮಾಡೋಣ 6ಇಂದ ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಣ. ಏನಾಗುತ್ತೆ 6 3 is 18, ದೆನ್ ಪ್ಲಸ್ ಇಂಟು ಮೈನಸ್ 6 ಇಂಟು ಕೆ ಈಸ್ 6k. ಸೊ ಇವಾಗ 0 ಇಂಟು 2 ಈಸ್ 0 ವಿಚ್ ಈಸ್ ಈಕ್ವಲ್ಸ್ ಟು ಅಗೇನ್ ಇಲ್ಲಿ 2 ಇಂಟು ಕೆ ಪ್ಲಸ್ 3 ಇದೆ. ಸೊ 2 ಇಂದ ಎರಡನ್ನು ಮಲ್ಟಿಪ್ಲೈ ಮಾಡ್ಕೋಣ. 2 ಇಂಟು ಕೆ ಈಸ್ 2k ಪ್ಲಸ್ 2 3 is 6. ಇವಾಗ ಇಲ್ಲಿ ನೋಡಿ ಪ್ಲಸ್ 4 ಇಂಟು -6 ಇದನ್ನು ಮಲ್ಟಿಪ್ಲೈ ಮಾಡ್ಕೋಣ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 6 4 is 24, ದೆನ್ ಪ್ಲಸ್ 18 -6k ಆ್ಯಸ್ ಇಟ್ ಈಸ್. ಓಕೆ, ಸೊ ಇವಾಗ ಕೆ ಟರ್ಮ್ಸ್ನ ಒಂದು ಕಡೆ ಬರ್ಕೋಣ. ಸೊ 0 ಈಸ್ ಈಕ್ವಲ್ಸ್ ಟು 2k -6k ಒಂದು ಕಡೆ ಬರ್ಕೋಣ, 2k -6k. ದೆನ್ ಕಾನ್ಸ್ಟೆಂಟ್ ಟರ್ಮ್ಸ್ನ ಒಂದು ಕಡೆ ಬರ್ಕೋಣ, +6 -24 ಪ್ಲಸ್ 18. ಇವಾಗ ಇಲ್ಲಿ ನೋಡಿ 2k -6k. ಸೊ ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ +2 -6 ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 6ಅಲ್ಲಿ 2 ಹೋದರೆ ಎಷ್ಟು 4k ಆ್ಯಸ್ ಇಟ್ ಈಸ್. ಹಿಯರ್ ಬಿಗ್ ನಂಬರ್ ಈಸ್ 6 ಮುಂದೆ ಏನಿದೆ ಮೈನಸ್. ಸೊ -4k. ದೆನ್ ಇಲ್ಲಿ ನೋಡಿ +6 + 18. ಸೊ 18 + 6 ಎರಡು ಪ್ಲಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. ಸೊ 18 + 6 ಎಷ್ಟಾಗುತ್ತೆ ನಮಗೆ 24. ದೆನ್ ಇಲ್ಲೇನಿದೆ -24 ಇದೆ. ಸೊ -24 we have to subtract. ಸೊ ಏನಾಗುತ್ತೆ 24 ಹೋದ್ರೆ 0. ಸೊ +0. ಸೊ ಅಗೇನ್ ಇಲ್ಲಿ ನಮಗೆ ಬೇಕಿರೋದು ಓನ್ಲಿ k. ಸೊ 0 ಹಾಗೆ ಇಟ್ಕೊಳ್ಳೋಣ. ಸೊ ಈ -4k ನ ಹಾಗೆ ಇಟ್ಕೊಂಡು -4k = 0. ಸೊ k = ಏನಾಗುತ್ತೆ 0 / -4k ಅಥವಾ k = 0 / anything is 0. ಸೊ k value will become 0.